ನಮಸ್ಕಾರ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಸೌಜನ್ಯ ಪ್ರಕರಣನ ನಾವು SIT ಈ ತನಿಖೆಗೆ ಸೇರಿಸೋದಿಲ್ಲ ಅಂತ ಗೃಹ ಮಂತ್ರಿಗಳು ಆರಂಭದಲ್ಲಿ ಹೇಳಿದರು. ಆದರೆ ಹಾಗೆ ಸುತ್ತಿ ಹೀಗೆ ಸುತ್ತಿ ಎಲ್ಲ ಕೊಂಕಣ ಸುತ್ತಿ ಮೈದಾನಕ್ಕೆ ಬಂದಂಗೆ ಕೊನೆಗೆ ಸೌಜನ್ಯ ಪ್ರಕರಣ SITಗೆ ಹೋಗುವ ಎಲ್ಲ ಸಾಧ್ಯತೆಗಳು ಲಕ್ಷಣಗಳು ಕಾಣ್ಬರ್ತಾ ಇದೆ. ಲಕ್ಷಣ ಸಾಧ್ಯತೆ ಎಲ್ಲ ಹೋಗಿದೆ ಅಂತಲೇ ಅನ್ಕೋಬೇಕು. ಯಾಕೆಂದ್ರೆ ಅಂತಹ ಪರಿಸ್ಥಿತಿ ನಿರ್ಮಾಣ ಆಗ್ಬಿಟ್ಟಿದೆ. ಕುಸುಮಾವತಿ ಸೌಜನ್ಯ ಅವರ ತಾಯಿ ಒಂದು ದೂರು ಕೊಟ್ಟಿದ್ದಾರೆ. ಆ ದೂರು ಯಾರ ಮೇಲೆ ಅಂದ್ರೆ ಚಿನ್ನಯ್ಯ ಮೇಲೆ. ಧರ್ಮಸ್ಥಳದಲ್ಲಿ ಅವರ ಆಜ್ಞೆಯ ಮೇರೆಗೆ ನಾನು ಸಾಕಷ್ಟು ಹಣಗಳನ್ನು ಹೂತು ಹಾಕಿದ್ದೀನಿ, ಆ ಎಲ್ಲ ಜಾಗ ತೋರಿಸ್ತೀನಿ ಬನ್ನಿ ಅಂತ ದೂರು ಕೊಟ್ಟಂತಹ ವ್ಯಕ್ತಿ ಚಿನ್ನಯ್ಯ. ಆ ನಂತರ ಉತ್ಖನನ ನಡೀತು. 2 ಜಾಗಗಳಲ್ಲಿ, ಒಂದು ಕಡೆ ಮೂಳೆಗಳು, ಒಂದು ಕಡೆ ಅಸ್ಥಿಪಂಜರ ಸಿಕ್ಕಿದೆ ಅನ್ನೋದನ್ನ ಸ್ವತಃ ಗೃಹ ಮಂತ್ರಿಗಳು ಸದನದ ಒಳಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. SIT ಅದನ್ನ ತನಿಖೆ ಮಾಡ್ತಾ ಇದೆ. ಆ SITಗೆ ಸೌಜನ್ಯ ಪ್ರಕರಣ ಸೇರಿಸಲ್ಲ ಅಂತ ಆರಂಭದಲ್ಲಿ ಯೋಚನೆ ಮಾಡಿದ್ರು. ಆದರೆ ಈಗ 2 ಬೆಳವಣಿಗೆಗಳಿಂದ ಸೌಜನ್ಯ ತಾಯಿ ಕುಸುಮಾವತಿ ಈ ಚಿನ್ನಯ್ಯ ವಿರುದ್ಧ ಅಥವಾ ಚಿನ್ನಯ್ಯನ ಮೇಲೆ ದೂರು ಕೊಡಬೇಕಾಯಿತು. ಆ ದೂರನ್ನ ಈಗ SIT ಅವರು ಸ್ವೀಕರಿಸಿದ್ರೆ SIT ಅವರು ತನಿಖೆ ಮಾಡಬೇಕು. ಯಾಕಂದ್ರೆ ಚಿನ್ನಯ್ಯನಿಗೆ ಸಂಬಂಧಪಟ್ಟಂತಹ ದೂರ ಅಲ್ವಾ, SIT ಒಳಗೆ ಬಂತು. ಸೌಜನ್ಯ ಕೇಸನ್ನ ನೀವು ಎಷ್ಟೇ ದೂರ ಮಾಡಬೇಕು, ಅದಕ್ಕೆ ಇನ್ನು ಮುಗಿದೋಯ್ತು, ಅದನ್ನ ಇನ್ನೇನು ಟಚ್ ಮಾಡಂಗಿಲ್ಲ ಅಂತ ಏನೆಲ್ಲ ಪ್ರಯತ್ನ ಮಾಡಿದ್ರು ಸಹ ಅದು ವಾಪಸ್ ಬರ್ತಿದೆ. ಅಂದ್ರೆ ಸೌಜನ್ಯಗೆ ನ್ಯಾಯ ಸಿಗುವ ಸಾಧ್ಯತೆಗಳು ಮತ್ತೆ ಚಿಗುರ್ಕೊಳ್ತಾ ಇದ್ದಾವೆ. ಸೊ ಏನದ 2 ಬೆಳವಣಿಗೆ ಚಿನ್ನಯ್ಯನ ಮೇಲೆ ದೂರು ಕೊಡೋದಕ್ಕೆ ಕುಸುಮಾವತಿ ಅವರಿಗೆ ಅಂದ್ರೆ, ಒಂದನೇದು, ಚಿನ್ನಯ್ಯ SITಗೆ ಬರುವ ಮೊದಲು ಮಾಡಿದ್ದಂತಹ ವಿಡಿಯೋಗಳು, ಈಗ ಇಂಟರ್ವ್ಯೂಗಳು ಈಗ ರಿಲೀಸ್ ಆಗ್ತಿದ್ದಾವೆ. ಆಗ ಆತ ಆ ಇಂಟರ್ವ್ಯೂಗಳಲ್ಲಿ ಮಾತಾಡಿದ ವಿಚಾರದಲ್ಲಿ ಸೌಜನ್ಯ ಕೇಸು ಪ್ರಸ್ತಾಪ ಆಯಿತು. ಸೌಜನ್ಯ ಪ್ರಕರಣ ನನಗೆ ಗೊತ್ತು, ನಾನು ನೋಡಿದ್ದೀನಿ ಎತ್ಕೊಂಡು ಹೋಗೋದನ್ನ ಅನ್ನುವ ರೀತಿಯಲ್ಲೆಲ್ಲ ಮಾತಾಡಿದ್ದಾನೆ. ಅದರ ಜೊತೆಗೆ ರವಿ ಪೂಜಾರಿ ಅನ್ನುವಂತಹ ವ್ಯಕ್ತಿ ಸಂಪೂರ್ಣ ಮಾಹಿತಿ ಹೊಂದಿದ್ದ ಸೌಜನ್ಯ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣದಲ್ಲಿ. ಆತನನ್ನ ಕಚೇರಿಯಲ್ಲಿ ಕೊಂದು ಹಾಕಿದ್ರು. ಹಾಗಾಗಿ ಸೌಜನ್ಯ ಪ್ರಕರಣ ಮುಚ್ಚೋಯ್ತು. ಆ ನಂತರ ನಾನು ಕೆಲವು ವರ್ಷಗಳ ನಂತರ ಯಾವಾಗ ಊರು ಬಿಟ್ಟು ಹೋದೆ, ಸೌಜನ್ಯ ಕೊಲೆ ಕೇಸ್ ಕಾರಣಕ್ಕೆ ನನ್ನನ್ನು ಊರು ಬಿಡಿಸಿದ್ರು. 3.5 ಲಕ್ಷ ರೂಪಾಯಿ ನನಗೆ ಬರಬೇಕಾದ ದುಡ್ಡು ಕೊಡಲಿಲ್ಲ ಧರ್ಮಸ್ಥಳ ಆಡಳಿತ ಮಂಡಳಿ. ನನಗೆ ಕೇವಲ 50,000 ಕೊಟ್ಟು ಓಡಿಸ್ಬಿಟ್ರು. ಯಾಕಂದರೆ ಸೌಜನ್ಯ ಕೇಸ್ ಬಗ್ಗೆ ನನಗೆ ಗೊತ್ತಿತ್ತು ಅಂತ. ಆ ನಂತರ TVಗಳಲ್ಲಿ ಅಲ್ಲಿ ಇಲ್ಲಿ ಸೌಜನ್ಯ ಹೋರಾಟಗಳನ್ನು ನೋಡಿದಾಗ ನನಗೆ ಪಾಪ ಪ್ರಜ್ಞೆ ಕಾಡ್ತು. ಈಗ ಹೇಳ್ತಿದ್ದೀನಿ, ಸೌಜನ್ಯ ಪ್ರಕರಣದಲ್ಲಿ ನಾನು ಒಂದಷ್ಟು ನೋಡಿದ್ದೀನಿ, ಎತ್ಕೊಂಡು ಹೋಗೋದನ್ನು, ಆಕೆಯನ್ನು ಎತ್ಕೊಂಡು ಹೋಗೋದನ್ನು ನೋಡಿದ್ದೀನಿ ಅಂತ ಹೇಳಿಕೆ. ಅದು ಒಂದು ಬೆಳವಣಿಗೆ. ಆದರೆ ಇನ್ನೊಂದು ಬೆಳವಣಿಗೆ ಏನು ಅಂದರೆ, ಮಾನವ ಹಕ್ಕುಗಳ ಆಯೋಗ ಅದು ಬಂದಿದ್ದಾಗ ಈ ಚಿನ್ನಯ್ಯನ ಅಕ್ಕ ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚಿನ್ನಯ್ಯನಿಗೆ ಸಾಹಿತ್ಯ ಎಲ್ಲ ಗೊತ್ತಿದೆ, ಅವನನ್ನು ಹೆದರ್ಸಿದ್ರು, ಬೆದರ್ಸಿದ್ರು, ಎಲ್ಲೂ ಬಾಯಿ ಬಿಡಬಾರ್ದು ಅಂತ ಹೇಳಿದ್ರು ಅಂತೆಲ್ಲ ಆಕೆ ಹೇಳಿರುವಂತಹ ಹೇಳಿಕೆ. ಈ 2 ಹೇಳಿಕೆಗಳನ್ನು ಆಧಾರವಾಗಿಟ್ಕೊಂಡು ಕುಸುಮಾವತಿ ಅವರು, ಸೌಜನ್ಯ ಅವರ ತಾಯಿ, ಈಗ SIT ಮುಂದೆ ಹೋಗಿ ದೂರು ಕೊಟ್ಟಿದ್ದಾರೆ. ಚಿನ್ನಯ್ಯನು ಆರೋಪಿಯನ್ನ ಮಾಡಿ, ಅವನನ್ನೇ ಆರೋಪಿಯನ್ನಾಗಿ ಮಾಡಿ ಮತ್ತೆ ತನಿಖೆ ಮಾಡಿ ಇದರಲ್ಲಿ ನ್ಯಾಯ ಕೊಡಿಸಿ ನನ್ನ ಮಗಳಿಗೆ 13 ವರ್ಷದಿಂದ ಕಾಯ್ತಿದ್ದೀನಿ ಅಂತ ಈಗ ಹೇಳಿದ್ದಾರೆ. ಅದಕ್ಕೆ SIT ಅವರು ಹಿಂಬರಹ ಬರ್ಕೊಟ್ಟಿದ್ದಾರೆ, ಅಕ್ನಾಲಜ್ಮೆಂಟ್ ಕೊಟ್ಟಿದ್ದಾರೆ, ನಾವು ಪರಿಶೀಲಿಸಿ ಕ್ರಮ ಕೈಗೊಳ್ತೀವಿ, ತನಿಖೆ ಮಾಡ್ತೀವಿ ಅಂತ. ಅದು ಆಲ್ಮೋಸ್ಟ್ SIT ಕೇಸ್ ತಗೊಂಡಂಗೆನೆ. ಸೊ ಸೌಜನ್ಯ ಕೇಸ್ ಹಾಗೆ ಸುತ್ತಿ ಈಗ ಸುತ್ತಿ ಇಲ್ಲಿಗೆ ಬಂತು. ಇದರಲ್ಲಿ ಇನ್ನೊಂದು ಆ್ಯಂಗಲ್ ಏನು ಅಂತಂದರೆ, ಮಾಧ್ಯಮಗಳಿದಾವಲ್ಲ, ಗಂಜಿ ಕೇಂದ್ರಗಳಾಗ್ಬಿಟ್ಟಿದ್ದಾವೆ ಅವು. ಹಣವಂತರು, ಹಿಂದುತ್ವವಾದಿಗಳು, ಧರ್ಮದ ನಶೆಯಲ್ಲಿ ದ್ವೇಷ ಬಿತ್ತವರು, BJP, ಮೋದಿ, RSS ಇವರ ಪರವಾಗಿ ನಾವು ಬದುಕಿದ್ದೀವಿ, ಅವರಿಂದಲೇ ಬದುಕಿದ್ದೀವಿ, ಅವರ ಚಮಚಾಗಿರಿ ಮಾಡೋಕ್ಕೆ ಬದುಕಿದ್ದೀವಿ, ಅವರ ಗುಲಾಮಗಿರಿಯಲ್ಲಿ ಬದುಕಿದ್ದೀವಿ ಅನ್ನೋದನ್ನು ತೋರಿಸೋದಕ್ಕೆ, ಅಥವಾ ಅದನ್ನು ಮಾಡೋದಕ್ಕೆ, ಆ ಗುಲಾಮಗಿರಿಯನ್ನು ನಿಷ್ಠೆಯಿಂದ ಮಾಡೋದಕ್ಕೆ, ಸತ್ಯವನ್ನು ಹೂತು ಮಣ್ಣು ಮಾಡಬೇಕು ಅನ್ನೋದು ಈ ಮಾಧ್ಯಮಗಳು ಮತ್ತು ಒಂದಷ್ಟು ಯೂಟ್ಯೂಬ್ನಲ್ಲಿಯೂ ಬರ್ತಿರುವಂತಹ ಕಚಡ ಮನಸ್ಥಿತಿಗಳು. ಅವರು ಯಾರಿಗೂ ಸಹ SIT ತನಿಖೆ ಬೇಕಾಗಿಲ್ಲ, ಯಾವ ತನಿಖೆನೂ ಆಗಬಾರ್ದು. ಯಾಕಂದ್ರೆ ಅವನಿಗೆ ತೊಂದರೆ ಆಗುತ್ತೆ, ಅವನ ಕುಟುಂಬಕ್ಕೆ ತೊಂದರೆ ಆಗುತ್ತೆ. ತನಿಖೆ ಬೇಡ, ಏನು ಬೇಡ, ಏನಾಗಿದ್ರೂ ಪರವಾಗಿಲ್ಲ, ಸೌಜನ್ಯಂಗೆ ನ್ಯಾಯ ಸಿಗ್ಲಿಲ್ಲ, ಡೋಂಟ್ ವರಿ, ಹೆಣಗಳನ್ನು ಹೂತಾಕಿದ್ರೆ ನೋ ಪ್ರಾಬ್ಲಮ್, ವಾಟ ಮಾಡಂಗಿಲ್ಲ ತನಿಖೆ ಅನ್ನೋದು ಇವರ ಮನಸ್ಥಿತಿ. ಇವರೆಲ್ಲ ಈಗ ಕುಸುಮಾವತಿಯವರು ದೂರು ಕೊಟ್ಟಿರೋದನ್ನ ಬೇರೆ ಆ್ಯಂಗಲ್ಗೆ ತಿರುಗಿಸೋಕೆ ನೋಡ್ತಿದ್ದಾರೆ. ಅಲ್ಲಿ ಚಿನ್ನಯ್ಯನನ್ನ ವಿಲನ್ ಮಾಡಿ ಚಿನ್ನಯ್ಯನ ಕಡೆಗೆ ತಿರುಗಿಸಿ ಅವನೇ ಎಲ್ಲ ಮಾಡಿದ್ದಾನೆ ಅನ್ನೋ ರೀತಿಯಲ್ಲಿ ಜನರಿಗೆ ಭಾವನೆ ಬರಬೇಕು.
ಆ ರೀತಿ ಮಾಡ್ತಿದ್ದಾರೆ ಹೊರತು ಕುಸುಮಾವತಿಯವರು ದೂರು ಕೊಟ್ಟಿರುವಂತಹ ಹಿನ್ನೆಲೆ ಉದ್ದೇಶ ಈ ನೆಪದಲ್ಲಾದರೂ ಮತ್ತೆ ತನಿಖೆ ಆಗುತ್ತೆ, ನನ್ನ ಮಗಳ ಸಾವಿಗೆ, ಅತ್ಯಾಚಾರಕ್ಕೆ, ಸಾವಿಗೆ ನ್ಯಾಯ ಸಿಗುತ್ತೆ ಅನ್ನುವಂತಹ ನಂಬಿಕೆಯಲ್ಲಿ ಆಕೆ ಬಂದಿರೋದು ಕುಸುಮಾವತಿಯವರು. ಅದನ್ನು ಬಿಟ್ಟು ಹಾಕಿದ್ರು ಮಾಧ್ಯಮಗಳು. ಅವ್ರಿಗೇನು ಬೇಕು, ಹೇಗಾದರೂ ಮಾಡಿ ಚಿನ್ನಯ್ಯ, ತಿಮರೋಡಿ, ಮಟ್ಟಣ್ಣವರ್, ಸಮೀರ್ ಇವರನ್ನೆಲ್ಲ ವಿಲನ್ ಮಾಡಬೇಕು. ಇವರೆಲ್ಲರೂ ಸೇರಿಕೊಂಡು ಸಂಚು ರೂಪಿಸ್ಬಿಟ್ಟಿದ್ದಾರೆ. ಷಡ್ಯಂತ್ರ, ಡಿ ಕೆ ಶಿ ಹೇಳ್ತಾರಲ್ಲ ಷಡ್ಯಂತ್ರ ಅಂತ. ಅವ್ರ ಕಥೆ ಬಿಡಿ, ಬೇರೆ ಅವ್ರಿಗೆ ಸರಿಯಾಗಿ ಆಗಿದೆ, ಗುಮ್ಮಿದಾರೆ ಸರಿಯಾಗಿ ಸಂತೋಷ್, ಬಿ ಎಲ್ ಸಂತೋಷ್ ಡಿ ಕೆ ಶಿವಕುಮಾರ್ಗೆ. ಸೊ ಆ ಷಡ್ಯಂತ್ರನ್ನ ಜನ ನಂಬಬೇಕು. ಅದಕ್ಕೆ ಅವ್ರ ವಿರುದ್ಧ ಸಣ್ಣದೇನಾದ್ರೂ ಬಂದರೂ ಸಹ ಅದರ ಉದ್ದೇಶ ಬೇರೆ ಇದ್ರೂ ಈ ಕಡೆಗೆ ತಿರುಗಿಸ್ಬಿಟ್ಟು ಅಂದರೆ ಅವರೇ ವಿಲನ್ಗಳು, ಎಲ್ಲ ಅವರೇ ಅಂತ ತೋರಿಸೋದಕ್ಕೆ ಈ ಕೇಸನ್ನು ಹಂಗೆ ಮಾಡ್ತಾವ್ರು. ಕುಸುಮಾವತಿ ಅವರು ಕೊಟ್ಟಿರೋ ದೂರು ಚಿನ್ನಯ್ಯ ವಿರುದ್ಧ ಬಂದಿರೋದ್ರಿಂದ ಚಿನ್ನಯ್ಯನ ವಿರುದ್ಧ ಕೇಸ್ ಕೊಟ್ಟಂತಹ, ದೂರು ಕೊಟ್ಟಂತಹ ಕುಸುಮಾವತಿ, ಸೌಜನ್ಯ ಕೇಸ್ನಲ್ಲೂ ಇವನೇ ಆರೋಪಿ ಹಾಕೊಂಡು ರೂಪ್ತಾ ಇದ್ದಾರೆ. ರೂಬ್ಲಿ, ಏನು ಮಾತ್ರ ಮಾಡಲಿ, ಸತ್ಯ ಹೊರಗೆ ಬರುತ್ತೆ, ನ್ಯಾಯ ಹೊರಗೆ ಬರುತ್ತೆ ಅಂತಹ ಲಕ್ಷಣಗಳು ಕಾಣ್ತಿದ್ದಾವೆ. ಇವರು ಏನೆಲ್ಲ ಮಾಡಿದ್ರು ಸಹ ಹೊರಗೆ ಬಂದೇ ಬರುತ್ತೆ. ನಾನು ನಿಮಗೆ ನಿನ್ನೆನೆ ಹೇಳಿದ್ದೆ ಹೇಗೆ ಇದನ್ನು ತಿರುಚೋ ಪ್ರಯತ್ನ ಮಾಡ್ತಿದ್ದಾರೆ, ತನಿಖೆಯನ್ನು ಒಂದು ಆ್ಯಂಗಲ್ಗೆ ತಿರುಗಿಸಿ ಮಿಕ್ಕ ಆ್ಯಂಗಲ್ಗಳನ್ನು ಬಚ್ಚಿಡ್ತಿದ್ದಾರೆ ಅಂತ. ಅದೇ ಕೆಲಸ ಇಲ್ಲಿಯೂ ಮಾಡ್ತಿದ್ದಾರೆ. ಸೌಜನ್ಯ ಪ್ರಕರಣ ಮತ್ತೆ ಎಲ್ಲಿ ಬಂದ್ಬಿಡುತ್ತೋ, ಮತ್ತೆ ಕುತ್ತು ಬಂದ್ಬಿಡುತ್ತೆ ನಮ್ಮ ದಣಿಗಳಿಗೆ ಅಂತ ಭಯ ಇವರಿಗೆ. ಆದರೆ ಕುತ್ತು ಬರೋ ಥರನೇ ಆಗ್ತಿದೆ. ಈಗ ಸತ್ಯ ಹೊರಗಡೆ ಬರುತ್ತೆ, ನ್ಯಾಯ ಸಿಗುತ್ತೆ ಅನ್ನೋ ರೀತಿಯಲ್ಲೇ ಹೋಗ್ತಾ ಇದೆ. ಚಿನ್ನಯ್ಯನ ಮೇಲೆ ಇನ್ನೊಂದಷ್ಟು ಕೇಸುಗಳಾಗುತ್ತೆ. ಯಾಕಂದರೆ ಈ ಸಲ್ಸವನಾಮತಿ ಅಕ್ಯೂಸ್ಟ್ ಇಷ್ಟು ವರ್ಷ ಮುಚ್ಚಿಟ್ಟಿದ್ದು ಮತ್ತು ಅವ್ರು ಹೇಳಿದ್ದೆಲ್ಲ ಮಾಡಿದ್ದು ಪಾಪಕೃತ್ಯಗಳನ್ನು ಚಿನ್ನಯ್ಯನೇ ಹೇಳಿರೋ ಹಂಗೆ ಅವ್ರು ಹೇಳಿದ್ದಕ್ಕೆ ನಾನು ಮಾಡಿದ್ದೀನಿ ಅನ್ನೋದಾದರೆ ಮಾಡಿದವನದು ತಪ್ಪು, ಹೇಳ್ದವ್ರದ್ದು ತಪ್ಪೇ ಅಲ್ವಾ. ಎಲ್ರಿಗೂ ಶಿಕ್ಷೆ ಆಗಲಿ, ಯಾರ್ಯಾರಿಗೆ ಯಾವ ಪ್ರಮಾಣದಲ್ಲಿ ಆಗಬೇಕು ಅವರವರ ಪಾಪಕೃತ್ಯಗಳಿಗೆ ಸರಿಯಾಗಿ ಅಥವಾ ಅವರ ತಪ್ಪುಗಳಿಗೆ ಸರಿಯಾಗಿ ಅನುಗುಣವಾಗಿ ಎಲ್ಲರಿಗೂ ಶಿಕ್ಷೆ ಆಗಬೇಕು. ಆದರೆ ಎಲ್ಲರಿಗೂ ಶಿಕ್ಷೆ ಆಗಬೇಕು. ಯಾರೋ ಅಮಾಯಕರಿಗೆ ಆಗ್ಬಿಟ್ಟು ಸಂತೋಷ್ ರಾವ್ ಥರ ಕೇಸ್ ಆಗಬಾರ್ದು. ಸೊ ಸೌಜನ್ಯನ ಹೊರಗಿಡಬೇಕು ಅಂತ ಗೃಹ ಮಂತ್ರಿಗಳೇ ಬಯಸಿದ್ರು ಸಹ ಆಗ್ತಾ ಇಲ್ಲ. ಸೌಜನ್ಯ ಕೇಸ್ ಅಲ್ಲಿ ಸುತ್ತಿ ಚಿನ್ನಯ್ಯನ ಮೂಲಕ ಈಗ SIT ಅಂಗಳಕ್ಕೆ ಬಂದು ಕೂತಿದೆ. SIT ಅವರು ಅದನ್ನು ತನಿಖೆ ಮಾಡಲೇಬೇಕಾದಂತಹ ಅನಿವಾರ್ಯತೆ ಇದೆ. ಅದರಿಂದ ತಪ್ಪಿಸ್ಕೊಳ್ಳೋ ಪ್ರಯತ್ನ ಮಾಡ್ತಾರಾ ಗೊತ್ತಿಲ್ಲ. ಆ ಥರ ಸಾಧ್ಯತೆಗಳು ಕಾಣಿಸ್ತಿಲ್ಲ. ನೋಡೋಣ ಏನಾಗತ್ತೆ ಅಂತ. ಸೊ ಇದಿಷ್ಟು ನಿನ್ನೆ ನಡೆದಿರುವಂತಹ ಬೆಳವಣಿಗೆ. ಕುಸುಮಾವತಿ ಸೌಜನ್ಯ ಅವರ ತಾಯಿ ಚಿನ್ನಯ್ಯ ಮೇಲೇನೆ ದೂರು ಕೊಡುವಂತಹ ಸನ್ನಿವೇಶ ನಿರ್ಮಾಣ ಆಗಿದೆ. ಆ ದೂರಿನ ಉದ್ದೇಶ ಚೆನ್ನಾಗಿದೆ, ಒಳ್ಳೆಯದಾಗಿದೆ. ಒಳ್ಳೆ ತನಿಖೆ ಆಗಲಿ, ನ್ಯಾಯ ಸತ್ಯ ಹೊರಗೆ ಬರಲಿ ಅಷ್ಟೇ. ಸೊ ಇಂತಹದೇ ವಿಶೇಷ ವಿಶ್ಲೇಷಣೆಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು.